ಮಹಾಶಿವರಾತ್ರಿಯ ಕಥೆ. ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ಒಂದು ಅತ್ಯಂತ ಪವಿತ್ರ ಹಬ್ಬ. ಈ ದಿನ ಭಕ್ತರು ಉಪವಾಸವಿಟ್ಟು ರಾತ್ರಿ ಜಾಗರಣೆ ಮಾಡಿ ಭಗವಾನ್ ಶಿವರನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಈ ದಿನ ಪಾರ್ವತೀದೇವಿಯವರೊಂದಿಗೆ ಶಿವನವರ ವಿವಾಹ ನಡೆದ ದಿನವೆಂದು ಹೇಳಲಾಗುತ್ತದೆ. ದೇವತೆಗಳು ಹಾಗೂ ಋಷಿಗಳು ಈ ಮಹೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಿದರು. ಆದ್ದರಿಂದ ಈ ದಿನವನ್ನು ಶಿವಪಾರ್ವತಿ ದಿವ್ಯ ಸಂಗಮದ ದಿನವೆಂದು ಪೂಜಿಸಲಾಗುತ್ತದೆ. ಮತ್ತೊಂದು ಕಥೆಯಲ್ಲಿ ಒಂದು ಬೇಟೆಗಾರನು ಅರಣ್ಯದಲ್ಲಿ ಮೃಗವನ್ನು ಕಾಯುತ್ತಾ ರಾತ್ರಿಯಿಡೀ ಮರದ ಮೇಲಿದ್ದನು. ಅವನು ಅರಿವಿಲ್ಲದೆ ಕೆಳಗಿದ್ದ ಶಿವಲಿಂಗದ ಮೇಲೆ ಬಿಲ್ವದ ಎಲೆಗಳನ್ನು ಹಾಕುತ್ತಿದ್ದನು. ಅದು ಶಿವನಿಗೆ ಪೂಜೆಯಾಗಿ ತೂಚಿ ಅವನ ಪಾಪಗಳು ಕ್ಷಮಿಸಲ್ಪಟ್ಟವು. ಈ ಕಥೆ ನಮಗೆ ಸತ್ಯಭಕ್ತಿ ಮತ್ತು ನಿಷ್ಠೆಯ ಮಹತ್ವವನ್ನು ತಿಳಿಸುತ್ತದೆ. ಮಹಾಶಿವರಾತ್ರಿಯಂದು ಭಕ್ತರು ಓಂ ನಮಃ ಶಿವಾಯ ಎಂದು ಜಪಿಸಿ ಹಾಲು, ಬಿಲ್ವಪತ್ರೆ, ಜಲಗಳಿಂದ ಅಭಿಷೇಕ ಮಾಡುತ್ತಾರೆ. ಈ ಹಬ್ಬವು ಭಕ್ತಿ, ಶ್ರದ್ಧೆ ಮತ್ತು ಆತ್ಮಶುದ್ಧಿಯ ಸಂಕೇತವಾಗಿದೆ.